ಗುಡ್ಕಾ ಬ್ಯಾನ್ ಆದೇಶ ಬಂತಲ್ಲ, ಇದರ ಬೆನ್ನಲ್ಲೇ ಈಗ ಚೀಲಗಟ್ಟಲೆ ಗುಡ್ಕಾವನ್ನ ಖರೀದಿ ಮಾಡೋದಕ್ಕೆ ಜನ ಮುಗಿಬೀಳ್ತಿದ್ದಾರೆ. ರಾಜ್ಯದಲ್ಲಿ ಗುಡ್ಕಾ ನಿಷೇಧದ ವರದಿ ಮತ್ತು ಆದೇಶ ಬಂದ ಹಿನ್ನೆಲೆಯಲ್ಲಿ ಚೀಲಗಟ್ಟಲೆ ಗುಡ್ಕಾವನ್ನ ಖರೀದಿ ಮಾಡೋದಕ್ಕೆ ಗುಡ್ಕಾ ಪ್ರಿಯರು ಮುಂದಾಗ್ತಿದ್ದಾರೆ. ಕೊಪ್ಪಳದ ಮಾರುಕಟ್ಟೆಯಲ್ಲಿ ಗುಡ್ಕಾ ಖರೀದಿಯಂತೂ ಬಹಳ ಜೋರಾಗಿ ನಡೀತಾ ಇದೆಯಂತೆ. ಗ್ರಾಮೀಣ ಭಾಗದ ಸಣ್ಣ ಅಂಗಡಿಯವರಿಂದ ಎಲ್ಲರೂ ಕೂಡ ಖರೀದಿ ಮಾಡ್ತಿದ್ದಾರೆ. ಚೀಲ ಚೀಲ ಸಾಲ ಮಾಡಿ ಎಲ್ಲ ಗುಡ್ಕಾವನ್ನ ಖರೀದಿಸ್ತಿದ್ದಾರಂತೆ ಜನ. ಮುಂದೆ ಸಿಗುತ್ತೋ ಇಲ್ವೋ ಅನ್ನೋ ಭಯ. ಗುಡ್ಕಾ ಹೋಲ್ಸೇಲ್ ಅಂಗಡಿಗಳಲ್ಲಿ ಜನಸಾಗರವೇ ಕಂಡು ಬಂದಿದೆ. ಗುಡ್ಕಾಗೆ ಹೆಚ್ಚು ಡಿಮ್ಯಾಂಡ್ ಬರ್ತಾ ಇದೆಯಂತೆ. ಮುಂದೆ ಸಿಗೋದಿಲ್ಲ, ಬ್ಯಾನ್ ಅನ್ನು ಬಿಸಿ ಬಂತಲ್ಲ, ಹಾಗಾಗಿ ಗುಡ್ಕವನ್ನ ಗೋದಾಮಿನಿಂದ ಬೇರೆಡೆ ಶಿಫ್ಟ್ ಮಾಡೋ ಕೆಲಸ ಕೂಡ ಆಗ್ತಿದೆ. 25 ರೂಪಾಯಿ ಇದ್ದಂತ ಗುಡ್ಕಾ ಈಗ 100 ರೂಪಾಯಿಗೆಲ್ಲ ಸೇಲ್ ಮಾಡ್ತಿದ್ದಾರಂತೆ. ರಾಜ್ಯಾದ್ಯಂತ ಸಾಕಷ್ಟು ಬೆಳವಣಿಗೆ ಆಗ್ತಿದೆ. ಈಗ ಆ ಆದೇಶವನ್ನ ಹಿಂಪಡಿತೀವಿ ಅಂತ ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಆದ್ರೆ ಯಾರ್ಯಾರು ಗುಡ್ಕವನ್ನ ವರ್ಷಾನುಗಟ್ಟಲೆಯಿಂದ ಸೇವನೆ ಮಾಡ್ತಿದ್ರು, ಮಾರಾಟ ಮಾಡ್ತಿದ್ರು, ಇನ್ನು ಮುಂದೆ ಗುಡ್ಕ ಸಿಗಲ್ಲ ಅನ್ನೋ ಭಯದಿಂದ ನಾವು ದೃಶ್ಯದಲ್ಲೂ ಕೂಡ ನೋಡ್ಬೋದು. ಚೀಲಗಟ್ಲೆ ಗಾಡಿಯಲ್ಲಿ ಬಂದು ತಗೊಂಡು ಹೋಗ್ತಿದ್ದಾರಂತ. ಅದರಲ್ಲೂ ಕೂಡ ಕೊಪ್ಪಳದ ಮಾರುಕಟ್ಟೆಯಲ್ಲಿ ಅಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್. ಚೀಲ ತಗೊಂಡ್ಬಂದು ತಗೊಂಡು ಹೋಗ್ತಿದ್ದಾರೆ. ಮುಂದೆ ಸಿಗುತ್ತಾ ಇಲ್ವಾ, ಸ್ವಲ್ಪ ಸ್ಟೋರ್ ಮಾಡಿಟ್ಕೊಳ್ಳೋಣ ಅಂತ. ಸಾಮಾನ್ಯ ದಿನದಲ್ಲಿ 25 ರೂಪಾಯಿಗೆಲ್ಲ ಸಿಗ್ತಿದ್ದಂಥ ಈ ಗುಡ್ಕಾ ಅದರ ಪದಾರ್ಥಗಳೆಲ್ಲ 100 ರೂಪಾಯಿಗೆ ಮಾರಾಟ ಮಾಡ್ತಿದ್ದಾರಂತೆ. ಜನ ಈಗಾಗಲೇ ಪ್ರೀ ಪ್ಲಾನ್ ಮಾಡಿಕೊಂಡು ಅದನ್ನು ಸೇವನೆ ಮಾಡೋದು ಅಥವಾ ಮಾರಾಟ ಮಾಡೋದು ಅಥವಾ ಸಂಗ್ರಹ ಮಾಡೋದಕ್ಕೂ ಕೂಡ ಮುಂದಾಗ್ತಿದ್ದು ಒಂದಿಷ್ಟು ಈ ರೀತಿಯ ಡಿಮ್ಯಾಂಡಿನ ವಾತಾವರಣಗಳು ಕಂಡು ಬಂದಿದೆ ಕೊಪ್ಪಳ ಭಾಗದಲ್ಲಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.